ನೋಡ್ತಾ ಇದ್ರೇನೆ ಒಂಥರ ಬಾಯಲ್ಲಿ ನೀರು ಚೆನ್ನಾಗಿದೆ ಬರ್ತೈತಿ. ಅದು. ಬಾಯಲ್ಲಿ ನೀರು ಬರ್ತೈತೆ. ಕ್ವಾಂಟಿಟಿ ಕ್ವಾಲಿಟಿ ಎರಡು ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಮಾತ್ರ. ನಾನು ತಿಂದಿರೋದ್ರಲ್ಲಿ ಇದೇ ಬೆಸ್ಟ್ ಬಿರಿಯಾನಿ ಆಗ್ತದೆ. ನೆಮ್ಮದಿಯಾಗಿ ತಿನ್ನೋಕೆ ಬಿಡವಲ್ವಲ್ಲ ಕಬಾಬ್ ಪೀಸ್ನ ನೀವು. ತಿನ್ನು, ಯಾರು ಇಟ್ಕೊಂಡವ್ರೆ? ನಿಧಾನಕ್ಕೆ ತಿನ್ಬಿಟ್ಟೆ ಇದ್ನು ತಿನ್ನು. ಕಬಾಬ್ ಟೇಸ್ಟು ಚಿಂದಿ ಆಗೈತೆ. ಬಿರಿಯಾನಿ ಮಾತ್ರ ಸೂಪರ್ ಆಗಿದೆ. ಈಗ ನಾನು ತಿಂದಿರೋದ್ರಲ್ಲೂ ಸ್ವಲ್ಪ ಬೆಸ್ಟ್ ಬಿರಿಯಾನಿ ಇದೆ. ಟೇಸ್ಟ್ ಮಾತ್ರ ಒಂದು ಮಾತಿಲ್ಲ. ಟೇಸ್ಟ್ ಬಗ್ಗೆ ಒಂದು ಮಾತಾಡಂಗಿಲ್ಲ. ಪ್ರತಿ ಭಾನುವಾರ ಬೆಳಿಗ್ಗೆ 7 ಗಂಟೆಯಿಂದ 10 ಗಂಟೆ ತನಕ 2 ಚಿಕನ್ ಬಿರಿಯಾನಿ ತಗೊಂಡ್ರೆ 1 ಚಿಕನ್ ಬಿರಿಯಾನಿ ಫ್ರೀ. ಸ್ವಲ್ಪ ಮಸಾಲ ಹೊಡಿತೈತಿ. ನಾನು ನಿಮ್ಮವನು, ನಿಮ್ಮ ಮನೆಯವನು. ಇಲ್ಯಾರು ಹೀರೋಗಳನ್ನ ಹುಟ್ಟಾಕಲ್ಲ, ನಮಗ್ ನಾವೇ ಹೀರೋ ಆಗ್ಬೇಕು. ಹಾಯ್, ಎಲ್ಲರಿಗೂ ನಮಸ್ಕಾರ. ಆನಂದ್ 360 ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಿ ಅಂದ್ರೆ ಹೇಳ್ತಾರೆ ಕೇಳಿ. ತೂಗುದೀಪ ದೊಣ್ಣೆ ಬಿರಿಯಾನಿ ಮನೆ. ಇದು ಕೆಂಗೇರಿ ಉಪನಗರ, ಕೆಂಗೇರಿ ಸೈಡ್ ಇದೆ. ಇಲ್ಲಿಂದ ಈಗ ಬನ್ನಿ, ತಿನ್ನೋಣ, ಟೇಸ್ಟ್ ಮಾಡೋಣ, ಹೆಂಗಿರುತ್ತೆ. ಹೋಗೋಣ ಬನ್ನಿ, ಒಳಗಡೆ ಹೋಗೋಣ. ಏನೇನು ಬಿರಿಯಾನಿ ಏನೇನು ಪ್ರೈಸಲ್ಲಿ ಇದೆ ನೋಡ್ಬಿಟ್ಟು, ಯಾವ ಥರ ಇದೆ ಟೇಸ್ಟ್ ಎಲ್ಲ ನೋಡ್ಬಿಟ್ಟು ಹೇಳ್ತೀವಿ. ನನ್ನ ಹೆಂಡತಿ ನೋಡಿ ಹೊಟ್ಟೆ ಎಸಿತಾ ಇದೆ, ಹೆಂಗ್ ಕೂತವಳೆ. ಆಕ್ಚುಲಿ ನಾವು ಜನ ಇಲ್ಲ ಅನ್ಕೊಂಡು ಬಂದ್ವಿ, ಫುಲ್ಲು ಕ್ರೌಡೆಡ್ ಆಗಿದೆ ಇಲ್ಲಿ. ಫುಲ್ಲು ಕ್ರೌಡೆಡ್ ಇವಾಗ. ನನ್ನ ಹೆಂಡತಿಗೆ ಬರೋ ಫುಲ್ಲು ಹೊಟ್ಟೆ ಎಸಿತಾ ಇದೆ, ನೋಡ್ಬೇಕು. ಬಿರಿಯಾನಿ ಕೊಡಿಸ್ತೀನಿ ಅಂತ ಅಂದ್ಬಿಟ್ಟು ಬೆಳಗ್ಗೆ ನಾಷ್ಟನೂ ತಿನ್ಸಿಲ್ಲ, ಕರ್ಕೊಂಬಂದವ್ರು. ಇನ್ನೇನು ಹೊಟ್ಟೆ ಹಸಿ ಅಲ್ವಾ? ಟಿಫನ್ ಮಾಡ್ಬೇಡ ಅಂತ ಯಾರು ಹೇಳಿದ್ರು? ನೀವೇ ಬಿರಿಯಾನಿ ಕರ್ಕೊಂಡು ಹೋಗ್ತೀನಿ, ಊಟ ನಾಷ್ಟ ಮಾಡಬೇಡ ಅಂದಿಲ್ವಾ? ಈಗ ಅದಕ್ಕೆ ಕರ್ಕೊಂಡ್ ಬಂದಿದೀವಲ್ಲ, ಅದಕ್ಕೆ ಬೇಗ ಕೊಡಿಸಿ. ಬಂದೆ ಅಲ್ಲ, 10 ನಿಮಿಷ ಆಯ್ತು. ಕೊಡ್ತಾರೆ. ಇನ್ನೊಂದು ತಗೊಂಡಿದ್ದೀವಿ, ಏನು ಆರ್ಡ್ರ್ ಮಾಡೋಣ ಅಂತ. ಏನಾದ್ರು ಆರ್ಡ್ರ್ ಮಾಡೋಣ ಬನ್ನಿ. ಚಿಕನ್ ಬಿರಿಯಾನಿ, ಚಿಕನ್ ಐಟಮಲ್ಲಿ ಮಾತ್ರ ಇವತ್ತು ತಿನ್ನೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಏನು ಆರ್ಡ್ರ್ ಮಾಡೋಣ, ಡಿಸೈಡ್ ಮಾಡಿ ಹೇಳ್ತೀವಿ. ನೋಡೋಣ ಬನ್ನಿ. ಚಿಕನ್ ಬಿರಿಯಾನಿ ತಗೋಣ. ಅದು ಬಿಟ್ಟು ಚಿಕನ್ ಪೆಪ್ಪರ್ ಡ್ರೈ, ಚಿಲ್ಲಿ ಚಿಕನ್, ಚಿಕನ್ ಕಬಾಬ್. ನಿಮ್ಗೇನು ಬೇಕು? ನನಗೆ ಕಬಾಬು ಬಿರಿಯಾನಿ ಕೊಡ್ಸಿದ್ರೆ ಸಾಕು, ನೀವೇನಾದ್ರು ತಗೊಳ್ಳಿ. ಚಿಕನ್ ಕಬಾಬು ಬಿರಿಯಾನಿ ಸಾಕ ನಿಮಗೆ? ಹಾಂ ಸಾಕು. ನೀವು ತಗೋತೀರಲ್ಲ ಪೆಪ್ಪರ್ ಚಿಕನ್ ಎಲ್ಲ ತಗೋತೀರಲ್ಲ, ಅದರಲ್ಲಿ 2 ಪೀಸ್ ಕೊಡಿ ಸಾಕು. ಓಕೆ, ಸರಿ. ನೋಡೋಣ ಬೇರೆ ಇನ್ನೇನಾರು ನೋಡೋಣ, ಹೇಳ್ತೀನಿ. ಈಗ ಚಿಕನ್ ಬಿರಿಯಾನಿ, ಚಿಕನ್ ಪೆಪ್ಪರ್ ಡ್ರೈ, ಆಮೇಲೆ ಚಿಲ್ಲಿ ಚಿಕನ್ ಕಬಾಬು. ಹಾಂ, ಕಬಾಬ್ ಮೂರು ಇವಾಗ ನಾವು ತಗೊಳ್ಳೋಣ. 4 ಐಟಮ್ ಆಯಿತು. ಸರಿ ಬನ್ನಿ ಆಮೇಲೆ ನೋಡೋಣ. ತಿಂದಾದ್ಮೇಲೆ ಇನ್ನೂ ಹೊಟ್ಟೆ ಹಸಿ ತಿಂದರೆ, ಹೊಟ್ಟೆ ತುಂಬಿಲ್ಲ ಅಂದರೆ ಬೇಕಾದ್ರೆ ನೆಕ್ಸ್ಟ್ ಆಪ್ಷನ್ ನೋಡೋಣ. ಹೌದು, ಫಸ್ಟು ಒಂದು 4 ಐಟಮ್ ಆರ್ಡ್ರ್ ಮಾಡ್ತೀವಿ. ಬನ್ನಿ, ಆರ್ಡ್ರ್ ಮಾಡಾದ್ಮೇಲೆ ಹೇಳ್ತೀನಿ. ಬಿರಿಯಾನಿ, ಆಮೇಲೆ ಒಂದು ಚಿಕನ್ ಪೆಪ್ಪರ್ ಡ್ರೈ, ಚಿಕನ್ ಕಬಾಬು, ಚಿಕನ್ ಚಾಪ್ಸ್ ಇಲ್ವಾ? ಚಿಲ್ಲಿ ಚಿಕನ್. ಚಿಲ್ಲಿ ಚಿಕನ್ ಯಾವುದು? ಚಿಲ್ಲಿ ಚಿಕನ್. ನೋಡಿ, ಎಲ್ಲ ಎಲೆನ ಕ್ಲೀನ್ ಮಾಡ್ಕೊತಾ ಇದ್ದಾಳೆ ಬಾರಿಸೋದಕ್ಕೋಸ್ಕರ. ಆ್ಯಕ್ಚುಲಿ ತಿನ್ನೋದ್ರಲ್ಲಿ ನಂಬರ್ 1 ನನ್ನ ಹೆಂಡತಿ. ಕೊಡ್ಸೋದು ನೀವಲ್ವಾ, ಅದಕ್ಕೆ. ತಿನ್ನೋದ್ರಲ್ಲಿ ನಂಬರ್ 1. ನಾನೇ ತಗೊಂಡು ತಿನ್ನೋದಾಗಿದ್ರೆ ಒಂಚೂರು ಕಡಿಮೆ ತಿನ್ನಿವೆ, ನೀವಲ್ವಾ ಕೊಡ್ಸೋದು, ಅದಕ್ಕೆ ತಗೊಳ್ಳಿ, ನೀವು ಹಾಕೊಳ್ಳಿ. ಆಯಿತು. ನನ್ಗೆ ಹೇಳ್ತಿದ್ರು, ಈಗ ನೀವೇನು ಮಾಡ್ತಾ ಇದ್ದೀರಾ? ನೀವು ಅದೇ ಕೆಲಸ. ಎಲೆ ಕ್ಲೀನ್ ಮಾಡ್ಕೊತಾ ಇದೀವಿ ಅಷ್ಟೇ. ನಾವು ಅದನ್ನೇ ಮಾಡ್ತಾ ಇದ್ದಿದ್ದು. ಎಲೆ ಕ್ಲೀನ್ ಮಾಡ್ಕೊತಾ ಇದೀವಿ ಅಷ್ಟೇ. ಹಂಗೆ ಇಡಿ. ನಮ್ಮ ಐಟಮ್ ಬಂದಿದೆ ಇವಾಗ. ನಮ್ಮ ಐಟಮ್ ಬಂತು. ಒಂದು ಬಿರಿಯಾನಿ, ಚಿಲ್ಲಿ ಚಿಕನ್ನು, ಪೆಪ್ಪರ್ ಡ್ರೈ, ಕಬಾಬ್. 4 ಐಟಮ್ ಮಾಡಿದ್ದೀವಿ ಇವಾಗ. ಈಗ ಟೇಸ್ಟ್ ಮಾಡಿ ಆಮೇಲೆ ಹೇಳ್ತೀವಿ ಹೆಂಗಿದೆ ಏನು ಅಂತ. ಹಾಕತ್ತಾ ಇದ್ದಾಳೆ ನೋಡಿ. ಇದು ನೋಡ್ತಾ ಇದ್ರೇನೆ ಒಂಥರ ಬಾಯಲ್ಲಿ ನೀರು ಬರ್ತೈತಿ. ಬಾಯಲ್ಲಿ ನೀರು ಬರ್ತೈತೆ. ಬಾರಿಸೋದೆ ಇವಾಗ. ನೋಡೋದಕ್ಕೆ ಒಂಥರ ನಾಟಿ ಸ್ಟೈಲ್, ತುಂಬ ಚೆನ್ನಾಗಿದೆ. ಬನ್ನಿ ನೋಡೋಣ. ಒಂಥರ ಅಥೆಂಟಿಕ್ ಸ್ಟೈಲು, ತುಂಬ ಚೆನ್ನಾಗಿ ಸರ್ವಿಸ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಬಾಳೆ ಎಲೆಯಲ್ಲಿ ಕೊಟ್ಟು ಎಲ್ಲ ನೀಟಾಗಿ ಸರ್ವಿಸ್ ಕೊಡ್ತಾ ಇದ್ದಾರೆ. ಆ್ಯಕ್ಚುಲಿ ನಮ್ಮ ಫೇವ್ರೇಟ್ ಕಬಾಬು, ಆಮೇಲೆ ಪೆಪ್ಪರ್ ಡ್ರೈ, ಇವೆರಡು ನಮ್ಮ ಫೇವ್ರೇಟ್. ಆ್ಯಕ್ಚುಲಿ ಇವೆರಡು ನಮ್ಮ ಫೇವ್ರೇಟು. ಈ 2 ಎಲೆಗೂ ರೆಡಿ ಇದೆ. ಈಗ ತಿನ್ನೋದು, ಬನ್ನಿ ತಿನ್ನೋಣ. ನನ್ನ ಹೆಂಡತಿಯವರು ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಹೆಂಗಿದೆ ಅಂತ ಹೇಳ್ಬೇಕು ಇವಾಗ. ಫಸ್ಟು
ಹೆಂಗಿದೆ ಸುಚಿತ್ರ ಅವರೇ, ಬಿರಿಯಾನಿ ಟೇಸ್ಟ್ ಮಾಡ್ತಾ ಇದ್ದೀರಾ? ಬಿರಿಯಾನಿ ಟೇಸ್ಟ್ ಎಲ್ಲ ಚೆನ್ನಾಗೈತೆ, ಪೀಸ್ ಎಲ್ಲ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದೈತೆ ಪೀಸ್ ಎಲ್ಲ. ಹಾ, ಹೆಂಗಿದೆ ಟೇಸ್ಟ್? ಟೇಸ್ಟ್ ಮಾತ್ರ ಒಂದು ಮಾತಿಲ್ಲ, ಟೇಸ್ಟ್ ಬಗ್ಗೆ ಒಂದು ಮಾತಾಡಂಗಿಲ್ಲ. ರೈಸ್ ಆಗಲಿ, ಪೀಸ್ ಎಲ್ಲ ಹೆಂಗ್ ಕರೆಕ್ಟಾಗಿ ತಿಂದಿದ್ಯಾ? ಪೀಸಸ್ ಎಲ್ಲ ಕರೆಕ್ಟಾಗಿ ಬೆಂದಿದೆ, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಹಿಡ್ದು ಕರೆಕ್ಟಾಗಿದೆ. ಒಂದು ಮಾತಾಡಂಗಿಲ್ಲ ರೈಸ್ ಬಗ್ಗೆ. ಹೌದಾ? ಟೇಸ್ಟು ತಿಂದಿರೋದ್ರಲ್ಲೇ ಬೆಸ್ಟ್ ಬಿರಿಯಾನಿನ? ಇರ್ಬೋದು. ಹೌದಾ? ಓಕೆ ಓಕೆ, ಬನ್ನಿ ನೋಡೋಣ. ಈಗ ನೀವು ತಿಂದೇಳಿ. ತಿಂತೀನಿ ಬನ್ನಿ, ನಾನು ತಿನ್ನೋಣ. ಈಗ ತಿಂತಾ ನೀವು ಹೇಳಿ. ಇದ್ದೀನಿ ಇವಾಗ. ಬಿರಿಯಾನಿ ಮಾತ್ರ ಸೂಪರ್ ಆಗಿದೆ, ತುಂಬ ಸ್ಪೈಸಿನೂ ಇಲ್ಲ ಅಂತ ತುಂಬ ಇದಾಗಿಲ್ಲ, ಮೀಡಿಯಮ್ ಖಾರದಲ್ಲಿ ಒಂಥರ ತುಂಬ ಚೆನ್ನಾಗಿದೆ. ಪೀಸ್ ನೋಡಿ ಯಾವ ಲೆವೆಲಿಗೆ ಬಂದಿದೆ, ಎಷ್ಟು ಈಸಿಯಾಗಿ ಓಪನ್ ಆಗಿ ಇದಾಗ್ತೈತೆ. ತುಂಬ ಚೆನ್ನಾಗಿದೆ ಮಾತ್ರ ಬಿರಿಯಾನಿ. ಪೀಸಸ್ ಎಲ್ಲ ಮಾತ್ರ ಬೇರೆ ಕಡೆ ಎಲ್ಲ ಸಣ್ಣ 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 ಕೊಡ್ತಾರೆ, ಇಲ್ಲಿ ಮಾತ್ರ ದಪ್ಪ ಪೀಸ್ ಅವೆ. ಇಲ್ಲೆಲ್ಲ ಮಾತ್ರ ದಪ್ಪ ಪೀಸು ಎಲ್ಲದು ಅಷ್ಟೇ. ತುಂಬ ಚೆನ್ನಾಗಿದೆ ಮಾತ್ರ. ಪೆಪ್ಪರ್ ಚಿಕನ್ ಟೇಸ್ಟ್ ಮಾಡ್ತಾ ಇದ್ದೀನಿ. ಪೆಪ್ಪರ್ ಚಿಕನ್ ಒಂದು ಚೆನ್ನಾಗಿದೆ, ಬಿರಿಯಾನಿ ಮಾತ್ರ ಸೂಪರ್ ಆಗಿದೆ. ಈಗ ನಾನು ತಿಂದಿರೋದ್ರೂ ಸ್ವಲ್ಪ ಬೆಸ್ಟ್ ಬಿರಿಯಾನಿ ಇದೆ, ತುಂಬ ಚೆನ್ನಾಗಿದೆ ಬಿರಿಯಾನಿ. ನನಗೆ ಮೂಳೆ ಪೀಸ್ ಅಂದರೆ ಇಷ್ಟ. ಯಾರೆಲ್ಲೂ ಕಡಿತಾ ಇದ್ದಾಳೆ ಮೂಳೆ ಪೀಸು. ಕಬಾಬ್ ಟೇಸ್ಟು ಚಿಂದಿ ಆಗೈತೆ. ಹಾಂ, ಹಿಂಗಿರ್ಬೇಕಾದ್ರೆ ಫಸ್ಟೇ ಮೂಳೆ ಪೀಸು ಬಿಡ್ಬೇಕಾ? ಎಲ್ಲ ಕಡೆನೂ ಚೆನ್ನಾಗಿ ಉಪ್ಪು ಖಾರ ಇಟ್ಟು ಚೆನ್ನಾಗಿ ಬೆಂದಿರುತ್ತೆ, ಬುಡ ಮಾತೇ ಇಲ್ಲ. ಮೂಳೆ ಪೀಸ್ ಚೆನ್ನಾಗೈತಾ? ಚೆನ್ನಾಗೈತೆ. ಚಿಲ್ಲಿ ಚಿಕನ್ ಒಂದು ಟೇಸ್ಟ್ ಮಾಡಿಲ್ಲ, ಪೆಪ್ಪರ್ ಚಿಕನ್ನು ಕಬಾಬ್ ಎರಡು ಟೇಸ್ಟ್ ಮಾಡಿದ್ದೀವಿ. ಚಿಲ್ಲಿ ಚಿಕನ್ ಟೇಸ್ಟ್ ಮಾಡೋಂಗೆ ಎತ್ಕೊಂಡು ಒಂದು ಟೇಸ್ಟ್ ಮಾಡೋ. ನೆಮ್ಮದಿಯಾಗಿ ತಿನ್ನೋಕೆ ಬಿಡವಲ್ವಲ್ಲ ಕಬಾಬ್ ಪೀಸ್ನ ನೀವು? ತಿನ್ನು, ಯಾರು ಇಟ್ಕೊಂಡವ್ರೆ? ನಿಧಾನಕ್ಕೆ ತಿಂದ್ಬಿಟ್ಟೆ ಇದ್ನು ತಿನ್ನು. ನೀವೇನೆ ಫಸ್ಟ್ ಟೇಸ್ಟ್ ಇದು ಮಾಡು ಅಂತಿದ್ದೀರಲ್ಲ. ಏನಿಲ್ಲ ಕಣ, ಹೆಂಗಿದೆ? ಒಂದು ನಿಮಿಷ ಇರಿ. ಹಾಂ, ಮಸಾಲೆ ಎಲ್ಲ ಹಾಕೊಂಡು ಎಷ್ಟು ನೀಟಾಗಿ ಮಾಡ್ಕೊಂಡು ನೋಡಿ ಗೊತ್ತಾಗ್ಬೇಕಾ? ನೋಡಿ ಯಾವ ಲೆವೆಲಿಗೆ ಹೆಂಗಿದೆ ಟೇಸ್ಟು. ಸ್ವಲ್ಪ ಖಾರ ಐತೆ. ಸ್ಪೈಸಿ ಇದೆಯಾ? ಸುಮ್ಮನೆ ಚಿಲ್ಲಿ ಚಿಕನ್ ಅಂತಾರ, ಮತ್ತೆ ಅದಕ್ಕೆ ತಾನೇ ಸ್ಪೈಸಿ ಇರೋದಕ್ಕೇನೆ ಚಿಕನ್ ಅದು. ಅದು ಸ್ವಲ್ಪ ಜಾಸ್ತಿನೇ ಸ್ಪೈಸಿ ಐತೆ. ಹೌದಾ? ಚಿಲ್ಲಿ ಚಿಕನ್ ಸ್ವಲ್ಪ ಜಾಸ್ತಿ ಸ್ಪೈಸಿ ಇದೆಯಂತೆ. ನಾನು ತಿಂತೀನಿ, ಅವಾಗ ಹೇಳ್ತೀನಿ ಬನ್ನಿ. ನಾನು ಸ್ವಲ್ಪ ಸ್ಪೈಸಿ ಜಾಸ್ತಿನೇ ತಿಂತೀನಿ, ಅವಾಗ ಒಂದ್ಸತಿ ಹೇಳೋಣ ಬನ್ನಿ ಹೆಂಗಿರುತ್ತೆ ಅಂತ. ಆ್ಯಕ್ಚುಲಿ ಇಲ್ಲಿಂದನೇ ನಮ್ಮ ದರ್ಶನ್ದವ್ರಿಗೂ ಸಹ ಇಲ್ಲಿಂದನೇ ಹೋಯ್ತಾ ಇತ್ತು ಅಂತ ಕೇಳ್ಪಟ್ಟಿದ್ದೀನಿ, ಇದನ್ನು ಸುಳ್ಳು ಗೊತ್ತಿಲ್ಲ. ದರ್ಶನ್ವ್ರಿಗೂ ಸಹ ಈ ಬಿರಿಯಾನಿ ತುಂಬ ಇಷ್ಟ, ಅದರಿಂದನೇ ತೂಗುದೀಪ ಬಿರಿಯಾನಿ ಅಂತ ಇಟ್ಟಿರೋದು. ಅವ್ರಿಗೂ ಹೋಗಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಸೆಲೆಬ್ರಿಟಿಗಳನ್ನು ಸಹ ಇಲ್ಲಿಂದ ತರಿಸ್ಕೊತಾರೆ, ಇವ್ರು ಬಿರಿಯಾನಿನ ತಿಂತಾರೆ ಅಂತ ಕೇಳ್ಪಟ್ಟಿದ್ದೀನಿ. ಅದರಿಂದನೇ ಇವತ್ತು ನಾವು ಸಹ ಬಂದಿದ್ದು ಬಿರಿಯಾನಿ ತಿನ್ನೋಣ ಅಂತ. ಬಿರಿಯಾನಿ ಮಾತ್ರ ನಿಜ ತುಂಬ ಸೂಪರ್ ಆಗಿದೆ. ನಾನು ತಿಂದಿರೋದ್ರಲ್ಲಿ ಇದೇ ಬೆಸ್ಟ್ ಬಿರಿಯಾನಿ ಆಗ್ತದೆ, ತುಂಬ ಚೆನ್ನಾಗಿದೆ ಬಿರಿಯಾನಿ ಮಾತ್ರ. ನೀವು ಬನ್ನಿ, ಕೆಂಗೇರಿ ಸುತ್ತಮುತ್ತ ಇದ್ದರೆ ಬಂದು ಟೇಸ್ಟ್ ಮಾಡಿ, ತುಂಬ ಚೆನ್ನಾಗಿದೆ ಬಿರಿಯಾನಿ ಮಾತ್ರ. ಪೆಪ್ಪರ್ ಚಿಕನ್ ಸಹ ಫುಲ್ಲು ನ್ಯಾಚುರಲ್ ಇದೆ, ಏನು ಆಲ್ಮೋಸ್ಟ್ ಕಲರ್ ಮಿಕ್ಸ್ ಇಲ್ಲ. ಚಿಲ್ಲಿ ಚಿಕನ್ನು ಅಷ್ಟೇ. ಕಬಾಬ್ ಅಂತೂ ಕಲರ್ ಯೂಸ್ ಮಾಡಿಲ್ಲ, ಎಲ್ಲ ಬ್ಯಾಡಗಿ ಮೆಣಸಿನ್ಕಾಯಿ ಯೂಸ್ ಮಾಡ್ತಾರೆ ಅಂತ ಅನ್ಸುತ್ತೆ. ಅದರಿಂದ ಕಬಾಬನ್ನು ಸಹ ತುಂಬ ಚೆನ್ನಾಗಿದೆ. ಕಲರ್ ನೋಡಿದ್ರೇನೆ ಕಳ್ದೋಗ್ಬೇಕು. ಯಾವ ಲೆವೆಲಿಗೆ ಬೇಯಿಸ ನೋಡಿ, ಸುಮ್ಮನೆ ಹಿಂಗೆ ಅಂಗಡಿನ ಸಾಕು ಹೆಂಗಾಗಿದೆ, ಅಷ್ಟು ಸ್ಮೂತಾಗಿದೆ ಮಾತ್ರ ಚಿಕನ್ ಮಾತ್ರ ಅಲ್ವಾ? ಕಲರ್ ನೋಡಿದ್ರೆ ಕಳ್ದೋಗ್ಬಿಡ್ತಾರೆ, ಟೇಸ್ಟು ಅದೇ ಥರ ಇದೆ. ಹೌದು, ತುಂಬಾ ಚೆನ್ನಾಗಿದೆ. ಆಲ್ಮೋಸ್ಟ್ ಎಲ್ಲ ನಾವು ತಗೊಂಡಿರೋ ಎಲ್ಲ ಐಟಮ್ಗಳು ಸಹ ತುಂಬ ಚೆನ್ನಾಗಿದೆ. ಇನ್ನೊಂದು ಬಿರಿಯಾನಿ ಏನಾದರೂ ಆರ್ಡ್ರ್ ಮಾಡಲ್ಲ ಶುಚಿ? ಅಪ್ಪ ತಂದೆ ಬೇಡಪ್ಪ, ಇದೊಂದಕ್ಕೇನೆ ಹೊಟ್ಟೆ ತುಂಬಿತು. ಇನ್ನೂ 3 ಐಟಮ್ಸ್ ಐತೆ. ಈ 3 ಐಟಮ್ನು ಖಾಲಿ ಮಾಡಬೇಕಲ್ಲ. ಖಾಲಿ ಮಾಡಾದ್ಮೇಲೆ ಹೇಳ್ತೀನಿ, ನೀನು ತಿಂತೀಯಾ ಇಲ್ಲ ನಾನೇ ಹೇಳ? ಈ 3 ಐಟಮ್ ತಿಂದ ಆದ್ಮೇಲೆ ಹೇಳ್ತೀನಿ. ಏನಾರು ಅಲ್ಪ ಸ್ವಲ್ಪ ಏನಾರು ಒಂದು ಸೈಡಲ್ಲಿ ಏನಾರು ಹೊಟ್ಟೆ ತುಂಬಿಲ್ಲ ಅಂದರೆ ಬೇಕಾದ್ರೆ ಹೇಳ್ತೀನಿ, ಅವಾಗ ಬಿರಿಯಾನಿ ರೈಸ್ ಬುಕ್ ಮಾಡಿಕೊಡಿ. ಆ್ಯಕ್ಚುಲಿ ಎಲ್ಲ ಐಟಮ್ ಸಹ ತುಂಬ ಚೆನ್ನಾಗಿದೆ, ತಿನ್ನೋಣ ಅನ್ನಿಸ್ತೈತೆ. ಆದರೆ ನಿಜ ಹೊಟ್ಟೆ ತುಂಬುವಷ್ಟೇ ಸಿಗುತ್ತೆ ಆಲ್ಮೋಸ್ಟ್. ಬಿರಿಯಾನಿಗೆ ಹೊಟ್ಟೆ ತುಂಬಿತು. ಹೌದು,
ನಾವು ಆಕ್ಚುಲಿ ಒಂದು ಬಿರಿಯಾನಿ ತಗೊಂಡು ಅರ್ಧ ಹಾಕೊಂಡಿದೀವಿ ಅಂದ್ರೆ ಅಲ್ಲೇ ಕೌಂಟ್ ಮಾಡಿ ಎಷ್ಟು ಕ್ವಾಂಟಿಟಿಯಾಗಿ ಕೊಡ್ತಾ ಇದ್ದಾರೆ ಅಂತ. ಒಂದು ಬಿರಿಯಾನಿ ತಗೊಂಡು ಇದ್ದು ಅರ್ಧ ಹಾಕೊಂಡಿವಿ, ಬಟ್ ಚಿಕನ್ ಸಹ ಅದೇ ರೀತಿ ಮಾಡ್ತಾ ಇದೀವಿ. ಆದ್ರೂ ಸಹ ಒಳ್ಳೆ ಕ್ವಾಂಟಿಟಿಯಾಗೇ ಕೊಡ್ತಾ ಇದ್ದಾರೆ. ಕ್ವಾಂಟಿಟಿ ಕ್ವಾಲಿಟಿ ಎರಡು ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಮಾತ್ರ. ಕ್ಲೀನಾಗೂ ಇದೆ ಪ್ಲೇಸು. ಹೌದು, ಕ್ವಾಂಟಿಟಿ ಕ್ವಾಲಿಟಿ ಎರಡರಲ್ಲೂ ಕಾಂಪ್ರೋ ಆಗಿಲ್ಲ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇನ್ನು ತಿಂದಿದ್ರಲ್ಲಿ ಏನೇನು ಇಷ್ಟ ಆಯಿತು? ಫಸ್ಟ್ ಪ್ಲೇಸ್ ಬಂದು ಬಿರಿಯಾನಿ, ಹ್ಞೂ ಸೆಕೆಂಡು ಕಬಾಬು, ಮೂರನೇ ಪ್ಲೇಸು ಪೆಪ್ಪರ್ ಚಿಕನು, ಲಾಸ್ಟು ಚಿಲ್ಲಿ ಚಿಕನ್. ಯಾಕೆ ಚಿಲ್ಲಿ ಚಿಕನು? ಪೆಪ್ಪರ್ ಚಿಕನು ಖಾರ, ಆದರೆ ಪೆಪ್ಪರ್ ಚಿಕನ್ಗಿಂತ ಜಾಸ್ತಿ ಚಿಲ್ಲಿ ಚಿಕನ್ ತುಂಬ ಖಾರ. ಅದಕ್ಕೆ ಚಿಲ್ಲಿ ಚಿಕನ್. ಆಮೇಲೆ ಅದು ಸ್ವಲ್ಪ ಮಸಾಲ ಹೊಡಿತೈತಿ. ಚಿಲ್ಲಿ ಚಿಕನ್ ಸ್ವಲ್ಪ ಮಸಾಲೆ ಹೊಡಿತಾ ಇದೆ, ಹಾಗೂ ಟೇಸ್ಟ್ ಚೆನ್ನಾಗಿದೆ, ತುಂಬ ಸ್ಪೈಸಿಯಾಗಿ. ಆಮೇಲೆ ಇನ್ನೊಂದು, ಪ್ರತಿ ಭಾನುವಾರ ಬೆಳಿಗ್ಗೆ 7 ಗಂಟೆಯಿಂದ 10 ಗಂಟೆ ತನಕ 2 ಬಿರಿಯಾನಿ ತಗೊಂಡ್ರೆ ಚಿಕನ್ ಐಟಮಲ್ಲಿ, ಚಿಕನ್ ಬಿರಿಯಾನಿಲಿ 2 ಚಿಕನ್ ಬಿರಿಯಾನಿ ತಗೊಂಡ್ರೆ 1 ಚಿಕನ್ ಬಿರಿಯಾನಿ ಫ್ರೀ. ಬೈ 2 get 1. ಹೌದು, ಬೈ 2 get 1 ಬಿರಿಯಾನಿ ಫ್ರೀ ಇದೆ. ಅದು ಭಾನುವಾರ ಬೆಳಗ್ಗೆ 7 ಗಂಟೆಯಿಂದ 10 ಗಂಟೆವರೆಗೂ ಮಾತ್ರ. ಸುತ್ತಮುತ್ತ ಇದ್ದವ್ರು ಬನ್ನಿ, ಈ ಕಡೆ ತಿನ್ನಿ, ಆಲ್ಮೋಸ್ಟ್ ತೊಗೊಂಡು ತಿನ್ನಿ. ನಿಮ್ಗೆ 2 ತೊಗೊಂಡ್ರೆ ಒಂದು ಫ್ರೀ ಬರುತ್ತೆ, ಟ್ರೈ ಮಾಡಿ. ಆಲ್ಮೋಸ್ಟ್ ಸುತ್ತಮುತ್ತ ಇರೋರು ಗೊತ್ತಿರುತ್ತೆ, ಹೌದು, ಆದರೆ ಸ್ವಲ್ಪ ದೂರದಲ್ಲಿ ಇರೋರಿಗೆ ಗೊತ್ತಿರಲ್ಲ ಅಷ್ಟೇ. ಅವ್ರಿಗೆ ಅವರು ಬಂದು ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿದೆ ಮಾತ್ರ ಬಿರಿಯಾನಿ ಮಾತ್ರ. ಆಲ್ಮೋಸ್ಟ್ ಕ್ರೌಡ್ ಮಾತ್ರ ಬರ್ತಾನೆ ಇದೆ, ಹೋಗ್ತಾನೆ ಇದೆ. ಅಷ್ಟು ಆಲ್ಮೋಸ್ಟ್ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಟೇಸ್ಟೂ ಸಹ ಹಂಗೆ ಇದೆ. ಅದರಿಂದ ನಮಗೆಲ್ಲ ಇವಾಗ ಫುಲ್ಲು ಫಿನಿಶ್ ಆಯಿತು. ಎಲ್ಲ ಐಟಮ್ನು ಸಹ ತುಂಬ ಚೆನ್ನಾಗಿತ್ತು. ಈಗ ಬಿಲ್ ಎಷ್ಟಾಗಿದೆ ಅನ್ನೋದು ಇನ್ನೂ ಗೊತ್ತಿಲ್ಲ, ಹೋಗಿ ನೋಡಿ ಬಿಲ್ ಎಷ್ಟಾಗಿದೆ ಅಂತ ಹೇಳ್ತೀವಿ. ಚೆನ್ನಾಗಿದಾ? ಹ್ಞೂ, ಚೆನ್ನಾಗಿತ್ತು. ಎಲ್ಲ ತಿನ್ನಿಸ್ಕೊಂಡು ಬಂದಿದ್ದೀವಿ ಹೊರಗಡೆ. ಬಿಲ್ ಎಷ್ಟಾಯಿತು? ಬಿಲ್ಲು 650 ಆಗಿದೆ. ವರ್ತಿದೆ ಆ್ಯಕ್ಚುಲಿ. ಎಲ್ಲದೂ ಸಹ ತುಂಬ ಟೇಸ್ಟ್ ಚೆನ್ನಾಗಿತ್ತು. ಏನು ಇಷ್ಟ ಆಯ್ತು ನಿನಗೆ? ನನಗೆ ಜಾಸ್ತಿ ಚಿಕನ್ ಬಿರಿಯಾನಿ ಮತ್ತು ಕಬಾಬ್ ಇಷ್ಟ ಆಯಿತು. ಹಾಂ, ಬಿಲ್ ಹೇಳ್ಬೇಕಂತಂದರೆ ಚಿಕನ್ ಬಿರಿಯಾನಿ 160. ನಾವು ಏನು ಕೋಇನ್ಸಿಡೆನ್ಸ್ ಅಂತಂದರೆ, ನಾವು ತಗೊಂಡಿರೋದು ಎಲ್ಲ 160 ಬಿಲ್ಲು. ಬಿರಿಯಾನಿ 160, ಚಿಲ್ಲಿ ಚಿಕನ್ 160, ಕಬಾಬ್ 160, ಎಲ್ಲ ಒಂದೊಂದು 160. ಆಮೇಲೆ ಎಲ್ಲ ಟೇಸ್ಟ್ ಚೆನ್ನಾಗಿತ್ತು. ನೀವು ಈ ಕಡೆ ಕೆಂಗೇರಿ ಈ ಕಡೆ ಸುತ್ತಮುತ್ತ ಇದ್ದರೆ ಬನ್ನಿ, ಟೇಸ್ಟ್ ಮಾಡಿ ಅನ್ಸುತ್ತಾ. ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿತ್ತು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್. ಅಷ್ಟೇ.